ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರ ಮುಂದೆ ಈ ಮಧ್ಯದಲ್ಲಿ ಮಾಧ್ಯಮ ಮೂಲಕವಾಗಿ ದೇವರ ವಾಕ್ಯವನ್ನು ಹಂಚುವಂಥ ಅವಕಾಶವನ್ನು ಪರಲೋಕದ ದೇವರು ಒದಗಿಸಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ ಹೇಳುತ್ತೇನೆ. ಬನ್ನಿ, ಇವತ್ತು ನಾವು ದಾನಿಯೇಲನ ಬಗ್ಗೆ ಕಲಿತುಕೊಳ್ಳೋಣ. ಆತನು ಸಾಯುವುದಕ್ಕೂ ಹಂಜದೆ ಪ್ರಾರ್ಥನೆ ಮಾಡುವುದನ್ನು ಆರಿಸಿಕೊಂಡನು ಎಂಬುದಾಗಿ ಈ ವಿಷಯವಾಗಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋದು ಮುಂಚಿತವಾಗಿ ಪವಿತ್ರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಿಯ ತಂದೆಯಾದ ದೇವರೇ, ಈ ಸಮಯದಲ್ಲಿ ದಾನಿಯೇಲನ ಬಗ್ಗೆ ನಾವು ಕಲಿಯುವಂತರಾಗಿದ್ದೇವೆ. ಆತನು ನಿನಗೋಸ್ಕರ ಪ್ರಾರ್ಥನೆಯ ಜೀವಿತವನ್ನು ಎಷ್ಟು ಗಂಭೀರವಾಗಿ ನಡೆಸಿದನು ಎಂಬುದಾಗಿ ಗೊತ್ತಿದೆ ಸ್ವಾಮಿ. ಆತನು ನಮಗೆ ಮಾದರಿಯಾಗಿ ಈ ಸಮಯದಲ್ಲಿ ಆತನು ಮಾಡಿಕೊಂಡಿರುವ ಆಯ್ಕೆ ಕೇಳುಗರ ನಮ್ಮೆಲ್ಲರಿಗೂ ಉಪಯುಕ್ತವಾಗಿರಲಿ, ಅನುಕೂಲವಾಗಿರಲಿ, ಆತ್ಮೀಕವಾಗಿ ಬಲಪಡಿಸಲಿ ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದಾನಿಯೇಲನು ಅಂದರೆ ಇದರ ಅರ್ಥ ದೇವರು ನನ್ನ ನ್ಯಾಯಾಧೀಶನು. ಗಾಡ್ ಈಸ್ ಮೈ ಜಡ್ಜ್. ಸ್ವಲ್ಪ ಹೊತ್ತು ದಾನಿಯೇಲನ ಹಿನ್ನೆಲೆಯನ್ನು ನಾವು ಕಲಿತುಕೊಳ್ಳುವಾಗ ಈ ದಾನಿಯೇಲನ ಕುಟುಂಬದ ಬಗ್ಗೆ ಅಂತೂ ಖಂಡಿತವಾಗಿ ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಖಚಿತವಾದ ಮಾಹಿತಿ, ಅದ್ಯಾವುದೆಂದರೆ ಆತನು ಒಂದು ಒಳ್ಳೆಯ ಯಹೂದ ಕುಟುಂಬದಿಂದ ಹುಟ್ಟಿದವನು ಎಂಬುದಾಗಿ. ಪ್ರಾರಂಭದಲ್ಲಿ ಆತನು ಯೌವನಸ್ಥನಾಗಿರುವಾಗ ಯೆರೂಸಲೇಮಿನಲ್ಲಿ ಪ್ರವಾದಿಯಾದ ಯೆರೆಮೀಯನ ಜೊತೆಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿದ್ದನು ಎಂಬುದಾಗಿ. ದಾನಿಯೇಲನು ಇಷ್ಟು ಉನ್ನತವಾದ ವ್ಯಕ್ತಿ ಆಗುವುದಕ್ಕೆ ಆತನು ಪ್ರಾರಂಭದಲ್ಲಿ ತೆಗೆದುಕೊಂಡಿರುವ ತರಬೇತಿಯಾಗಿತ್ತು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ದೇವರ ಭಯಭಕ್ತಿಯಲ್ಲಿ ಈ ದಾನಿಯೇಲನು ಬೆಳೆದನು. ಮುಂದೆ ನಾವು ನೋಡುವಾಗ ಕ್ರಿಸ್ತ ಪೂರ್ವ 600ರಲ್ಲಿ ನೆಬೂಕದ್ನೆಚ್ಚರನು ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕಲು ಬಂದಾಗ ಅಲ್ಲಿ ಕೆಲವು ಯೌವನಸ್ಥರನ್ನು ಆತನು ಸೆರೆಯಾಳುಗಳಾಗಿ ವಶಪಡಿಸಿಕೊಂಡು ಬ್ಯಾಬಿಲೋನ್ ದೇಶಕ್ಕೆ ಹೋದನು ಎಂಬುದಾಗಿ ಸತ್ಯವೇದದ ಚರಿತ್ರೆ ನಮಗೆ ತಿಳಿಸುವಂಥದ್ದಾಗಿದೆ. ಆ ಸಮಯದಲ್ಲಿ ದಾನಿಯೇಲನು ಕೇವಲ 17 ವರ್ಷದ ಯೌವನಸ್ಥನಾಗಿದ್ದನು. ಯೌವನಸ್ಥನಾಗಿರುವಾಗಲೇ ಆತನು ಬ್ಯಾಬಿಲೋನ್ ದೇಶಕ್ಕೆ ಒಬ್ಬ ಕೈದಿಯಾಗಿ ತೆಗೆದುಕೊಳ್ಳಲ್ಪಟ್ಟನು. ಅಲ್ಲೂ ಸಹ ದಾನಿಯೇಲನು ಒಬ್ಬ ನಂಬಿಗಸ್ತನಾಗಿ, ಪ್ರಾಮಾಣಿಕನಾಗಿ, ದೇವರಿಗೆ ಭಯಪಟ್ಟು ಇತರ ಯೌವನಸ್ಥರಿಗೆ ಮಾದರಿಯ ಜೀವಿತವನ್ನು ನಡೆಸಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ದಾನಿಯೇಲನ ರಹಸ್ಯ ಆತನ ಪ್ರಾರ್ಥನೆಯ ಜೀವಿತದಲ್ಲಿ ಅಡಕವಾಗಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಾರಂಭದಲ್ಲಿಯೇ ಪ್ರವಾದಿಯಾದ ಯೆರೆಮೀಯನು ಪ್ರಾರ್ಥನೆ ಎಷ್ಟು ಮಹತ್ವವಾದದ್ದು ಎಂಬುದನ್ನು ದಾನಿಯೇಲನಿಗೆ ಕಲಿಸಿಕೊಟ್ಟ ನಿಮಿತ್ತವಾಗಿ ಆ ದಾನಿಯೇಲನು ಅದರ ಮಹತ್ವವನ್ನು ಅರಿತುಕೊಂಡವನಾಗಿ ತಾನು ಗಂಭೀರವಾದ ಜೀವಿತವನ್ನು ನಡೆಸಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಾರ್ಥನಾ ಜೀವಿತ ಮಾತ್ರವಲ್ಲ, ಆತನು ವಿಧೇಯವಂತನಾಗಿದ್ದನು, ಪ್ರಾಮಾಣಿಕನಾಗಿದ್ದನು. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಾಗಿಯೂ ಸಹ ದಾನಿಯೇಲನು ಪ್ರಾಮಾಣಿಕವಾಗಿ ದೇವರಿಗೆ ಭಯಪಟ್ಟು ಆ ಕೆಲಸವನ್ನು ಮಾಡುತ್ತಿದ್ದನು. ಪ್ರಿಯರೇ, ಇವತ್ತು ಲೋಕದಲ್ಲಿ ಬೇಕಾಗಿರುವವರು ದಾನಿಯೇಲನಂಥ ಪ್ರಾಮಾಣಿಕವಾದ ಪ್ರಾರ್ಥನಾ ಪೂರ್ಣವುಳ್ಳ ಯುವಕರಾಗಿದ್ದಾರೆ. ಯವನಸ್ಥರಿಗೆ ಮಾದರಿಯಾದಂಥವನು ದಾನಿಯೇಲನು ಎಂಬುದರಲ್ಲಿ ಎರಡು ಮಾತಿಲ್ಲ. ಈತನು
ಎಷ್ಟು ಭಯಭಕ್ತಿಯನ್ನು ಹೊಂದಿದ್ದನು, ಎಷ್ಟು ಪ್ರಾಮಾಣಿಕನಾಗಿದ್ದನು ಎಂಬುದಾಗಿ ನಾವು ಗಮನಿಸುವಾಗ ದೇವರು ಈ ದಾನಿಯೇಲನಿಗೆ ಯಥೇಚ್ಛವಾದ ವಿವೇಕವನ್ನು, ಜ್ಞಾನವನ್ನು ಕೊಟ್ಟನು. ಕನಸುಗಳನ್ನು ವಿವರಣೆ ಮಾಡುವ ಒಂದು ಬುದ್ಧಿಯನ್ನು ಸ್ವಾಮಿ ಕೊಟ್ಟನು. ಪ್ರಾರಂಭದಲ್ಲಿ ದಾನಿಯೇಲನು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬತಕ್ಕಂಥ ಇನ್ನೂ ಉಳಿದ ಯೌವನಸ್ಥರ ಜೊತೆಯಲ್ಲಿ ರಾಜರು ತಿನ್ನುವ ಭೋಜನವನ್ನು ನಾವು ಮಾಡುವುದಿಲ್ಲ ಎಂಬುದಾಗಿ ಧೈರ್ಯವಾಗಿ ನಿಂತುಕೊಂಡಂಥ ಯೌವನಸ್ಥರು ರಾಜನ ಅಪ್ಪಣೆಯನ್ನು ಮೀರಿ ದೇವರಿಗೋಸ್ಕರ ಅವರು ಪ್ರಾಮಾಣಿಕರಾಗಿದ್ದರು. ಮುಂದೆ ನಾವು ನೋಡುತ್ತೇವೆ 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬಿದ್ದಾಗ ಆ ಕನಸನ್ನು ಬ್ಯಾಬಿಲೋನ್ ದೇಶದ ಯಾವುದೇ ವಿದ್ವಾಂಸರು, ನಿಪುಣರು, ಪಂಡಿತರು, ಚಾಲ್ಡಿಯರು ಇವರು ಯಾರು ಹೇಳಲು ಸಾಧ್ಯವಾಗದೇ ಇರುವಾಗ ಯೌವನಸ್ಥನಾದಂಥ ದಾನಿಯೇಲನನ್ನು ಕರೆಯುವಂತನಾಗಿದ್ದಾನೆ ರಾಜನಾದಂಥ ನೆಬೂಕದ್ನೆಚ್ಚರನು. ಆತನ ಚಾಣಾಕ್ಷತನವನ್ನು ನೋಡಿ, ಆತನು ಕನಸುಗಳನ್ನು ಹೇಳುವುದನ್ನು ಕೇಳಿ ನೆಬೂಕದ್ನೆಚ್ಚರನು ತನ್ನ ಆಸ್ಥಾನದಲ್ಲಿ ದಾನಿಯೇಲನಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನೀವು ಪ್ರಾಮಾಣಿಕರಾಗಿರುವಾಗ, ದೇವರ ಭಯಭಕ್ತಿಯಲ್ಲಿ ನೀಡುವಾಗ ಮನುಷ್ಯರಲ್ಲ, ದೇವರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಾರೆ ಎಂಬುದನ್ನು ನಾವು ನಂಬಿಕೊಳ್ಳಬೇಕಾಗುತ್ತದೆ. ಅನಂತರ ದಾನಿಯೇಲನು ಮುಂದಿನ ಅಧ್ಯಾಯಗಳಲ್ಲಿ ನಾವು ಬರುವಾಗ ಬ್ಯಾಬಿಲೋನ್ ದೇಶವು ನಾಶವಾಗಿ ಮೇದ್ಯರು, ಪಾರಸ್ಯರು ಆಡಳಿತಕ್ಕೆ ಬರುವಾಗ ಅಲ್ಲೂ ಸಹ ದಾನಿಯೇಲನು ಉನ್ನತವಾದ ಸ್ಥಾನವನ್ನು ಹೊಂದಿದನು. ಯಾಕೆಂದರೆ ಬ್ಯಾಬಿಲೋನ್ ದೇಶದಲ್ಲಿ ದಾನಿಯೇಲನು ಮಾಡಿರತಕ್ಕಂಥ ಪ್ರಾಮಾಣಿಕವಾದ ಕೆಲಸವನ್ನು ಪಾರಸಿಯರು, ಮೇದ್ಯರು ಅರಿತುಕೊಂಡಿದ್ದರು. ದಾರ್ಯಾವೇಷನು ದಾನಿಯೇಲನನ್ನು ಒಂದು ಉನ್ನತವಾದ ಸ್ಥಾನಕ್ಕೆ ಏರಿಸಿದ್ದನು. 127 ಪ್ರಾಂತ್ಯಗಳನ್ನು ಮಾಡಿರುವಾಗ ಆ 127 ಪ್ರಾಂತ್ಯಗಳಲ್ಲಿ 3 ಅಧ್ಯಕ್ಷರನ್ನು ನೇಮಿಸುವಾಗ ದಾನಿಯೇಲನು ಅದರಲ್ಲಿ ಮೊದಲನೆಯನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. ಅಲ್ಲಿರ್ತಕ್ಕಂಥ ಪಾರಸಿಯರು ದಾನಿಯೇಲನ ಪ್ರಾಮಾಣಿಕತನವನ್ನು ನೋಡಿ, ಭಯಭಕ್ತಿಯನ್ನು ನೋಡಿ ಅಸೂಹೆ ಪಟ್ಟರು. ಒಬ್ಬ ಯಹೂದ್ಯನು, ಒಬ್ಬ ಸೆರೆಯಾಳು, ಒಬ್ಬ ಕೈದಿ ನಮಗಿಂತಲೂ ಉನ್ನತವಾದ ಸ್ಥಾನಕ್ಕೆ ಏರಿದ್ದಾನಲ್ಲ, ಆತನನ್ನು ಹೇಗಾದರೂ ಮಾಡಿ ನಾವು ಕೆಳಗಿಳಿಸಬೇಕು, ಆತನನ್ನು ಹೇಗಾದರೂ ಮಾಡಿ ನಾವು ಹೊರಹಾಕಬೇಕು, ಆತನನ್ನು ತಪ್ಪಿನಲ್ಲಿ ಸಿಕ್ಕಿಸಬೇಕು ಎಂಬುದಾಗಿ ನಾನಾ ಪ್ರಯತ್ನಗಳನ್ನು ಅವರು ಮಾಡುತ್ತಾ ಇದ್ದಾರೆ. ಆದರೆ ಅವರು ಮಾಡುವ ಯಾವುದೇ ಪ್ರಯತ್ನವೂ ಸಫಲವಾಗಲಿಲ್ಲ. ಕಾರಣ ಇಷ್ಟೇ ಪ್ರಿಯರೇ, ದಾನಿಯೇಲನು ತಾನು ಏನೇ ಕೆಲಸವನ್ನು ಮಾಡಿದಾಗ್ಯೂ ಸಹ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡುತ್ತಿದ್ದನು, ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದನು. ತನ್ನ ಕೆಲಸದಲ್ಲಿ ತಪ್ಪನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆತನು ಕೆಲಸಕ್ಕೆ ಹೋಗುವಾಗಲೂ ಸಹ ಸಮಯಕ್ಕೆ ಸರಿಯಾಗಿ ಹೋಗುತ್ತಿದ್ದನು. ದೇವರ ಭಯಭಕ್ತಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡುತ್ತಿದ್ದನು. ದೇವರು ಅವನ ಜೊತೆಯಲ್ಲಿ ಇದ್ದ ಕಾರಣ ಯಾರೂ ಸಹ ಅವನಲ್ಲಿ ತಪ್ಪನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ಒಂದು ದಿವಸ ಎಲ್ಲ ವೈರಿಗಳು ಸೇರಿಕೊಂಡು ಹೇಗಾದರೂ ಮಾಡಿ ಇವನನ್ನು ಶಿಕ್ಷೆಗೆ ಒಳಗಾಗಿಸಬೇಕೆಂಬುದಾಗಿ ಅರಸನಾದ ದಾರ್ಯಾವೇಷನ ಮುಂದೆ ಹೋಗಿ, ರಾಜನೇ, ನಾವು ಒಂದು ಉಪಾಯವನ್ನು ನಿಮಗೆ ಹೇಳಲು ಬಂದಿದ್ದೇವೆ. ಅದ್ಯಾವುದೆಂದರೆ, ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು
ರಾಜಾಜ್ಞಾ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ಇದು ದುರಾಲೋಚನೆ. ಒಬ್ಬ ದೈವ ಭಕ್ತನನ್ನು ಹೇಗಾದರೂ ಮಾಡಿ ಸಿಕ್ಕಿಸಬೇಕು ಎಂಬುದಾಗಿ ದೇಶಾಧಿಪತಿಗಳು, ಮಂತ್ರಿಗಳು, ಸಂಸ್ಥಾನಾಧ್ಯಕ್ಷರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಸಹ ಯೋಚನೆ ಮಾಡ್ತಾರೆ. ರಾಜನು ಇವರ ಒಳಸಂಚನ್ನು ತಿಳಿಯದೆ, ಇವರು ಮಾಡ್ತಕ್ಕಂಥ ಆ ಕೆಟ್ಟ ಉಪಾಯವನ್ನು ಅರಿತುಕೊಳ್ಳದೆ ಆ ರಾಜಾಜ್ಞೆಗೆ ರುಜುವಾತನ್ನು ಹಾಕ್ತಾರೆ. ಅಂದಿನ ಕಾಲದಲ್ಲಿ ಒಂದು ವೇಳೆ ಒಬ್ಬ ರಾಜನು ಒಂದು ಆಜ್ಞೆಯನ್ನು ಹೊರಡಿಸಿದ್ದರೆ ಅದಕ್ಕೆ ವಿರೋಧವಾಗಿ ರಾಜನೇ ಹೋಗಲು ಸಾಧ್ಯವಿಲ್ಲ, ಅದನ್ನು ರದ್ದುಪಡಿಸುವುದಕ್ಕೂ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಈ ರಾಜಾಜ್ಞೆಯನ್ನು ತೆಗೆದುಕೊಂಡು ಇಡೀ ಮೇದ್ಯರು ಪಾರಸ್ಯರ ದೇಶಕ್ಕೆ ಒಂದು ದೊಡ್ಡ ಶಾಸನವು ಹೊರಡಲ್ಪಟ್ಟಿದೆ. ಈ 30 ದಿವಸಗಳ ತನಕ ನೀವು ಯಾರು ಸಹ ರಾಜನಲ್ಲದೆ ಬೇರೆ ಯಾರಿಗೂ ಪ್ರಾರ್ಥನೆ ಮಾಡಬಾರದು, ಪೂಜೆ ಮಾಡಬಾರದು, ಆರಾಧನೆ ಮಾಡಬಾರದು ಎಂಬುದಾಗಿ ಹೇಳಿರುವಾಗ ಈ ಒಂದು ರಾಜಾಜ್ಞೆಯು ದಾನಿಯೇಲನ ಕಿವಿಗೆ ಬಿತ್ತು. ಆ ದಾನಿಯೇಲನ ಕಿವಿಗೆ ಬಿದ್ದಾಗ ಸತ್ಯವೇದ ಹೇಳುವಂಥದ್ದಾಗಿದೆ. ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ, ಶಾಸನಕ್ಕೆ ರುಜುವಾತಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಪ್ರಿಯರೇ, ಇವತ್ತಿನ ಆಧುನಿಕ ಲೋಕದಲ್ಲಿ ಇಂತಹ ಒಂದು ರಾಜಾಜ್ಞೆಯು, ಕಟ್ಟಪ್ಪಣೆಯು ನಮ್ಮ ಸರ್ಕಾರದಿಂದ ಹೊರಡಿದಂಥ ಪಕ್ಷದಲ್ಲಿ ಎಷ್ಟು ಜನ ಇದನ್ನು ಸ್ವೀಕಾರ ಮಾಡಿ ನಾವು ದೇವರಿಗೆ ಭಯಪಟ್ಟು ನಡೆಯುತ್ತೇವೆ? ಎಷ್ಟು ಜನ ಇದನ್ನು ನಾವು ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಭಯಪಟ್ಟು ನಡೆಯುತ್ತೇವೆ? ಯೋಚನೆ ಮಾಡಬೇಕಾದದ್ದು. ದಾನಿಯೇಲನು ಈ ಒಂದು ಶಾಸನಕ್ಕಿಂತ ಪರಲೋಕದಿಂದ ಬರ್ತಕ್ಕಂಥ ರಾಜಾಜ್ಞೆಯು ದೊಡ್ಡದು ಎಂಬುದಾಗಿ ತಿಳಿದುಕೊಂಡನು. ಯಾಕೆಂದರೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 29ನೇ ವಚನದಲ್ಲಿ ಪೇತ್ರನು ಹೇಳುವ ಹಾಗೆ ನಾವು ಮನುಷ್ಯರಿಗಿಂತ ದೇವರಿಗೆ ಹೆಚ್ಚು ಭಯಪಡುವವರಾಗಿರಬೇಕು. ದಾನಿಯೇಲನು ಒಂದು ನಂಬಿಕೆಯನ್ನು ಇಟ್ಟುಕೊಂಡಿದ್ದನು. ಅದ್ಯಾವುದೆಂದರೆ, ಪರಲೋಕದ ನನ್ನ ದೇವರು ದಾರ್ಯಾವೇಶರಿಗಿಂತಲೂ ದೊಡ್ಡವನು, ಪರಲೋಕದ ನನ್ನ ದೇವರು ಈ ಲೋಕದ ರಾಜರಿಗಿಂತಲೂ ದೊಡ್ಡವನು ಎಂಬುದಾಗಿ. ಅದಕ್ಕೋಸ್ಕರ ಆತನು ಆ ದೇವರಿಗೆ ಭಯಪಟ್ಟು ತನ್ನ ಅಭ್ಯಾಸವನ್ನು ಮಾರ್ಪಾಡು ಮಾಡಿಕೊಳ್ಳಲಿಲ್ಲ. ಸತ್ಯವೇದ ಹೇಳ್ತದೆ ಯಥಾ ಪ್ರಕಾರ ಎಂಬುದಾಗಿ. ಅಂದರೆ ಶಾಸನವು ಹೊರಡುವುದಕ್ಕಿಂತ ಮುಂಚಿತವಾಗಿ ಹೇಗೆ ದಾನಿಯೇಲನು 3 ಆವರ್ತಿ ಪ್ರಾರ್ಥನೆ ಮಾಡುತ್ತಿದ್ದನೋ ಅದೇ ರೀತಿಯಲ್ಲಿ ಶಾಸನವು ಹೊರಡಿದಾಗಲೂ ಸಹ 3 ಆವರ್ತಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಇವರ ಒಳಸಂಚು ದಾನಿಯೇಲನ ಮುಂದೆ ನಡೆಯಲಿಲ್ಲ. ದಾನಿಯೇಲನು ಈ ಶಾಸನಕ್ಕೆ ಭಯಪಡಲಿಲ್ಲ. ದಾನಿಯೇಲನು ಹೆದರಲಿಲ್ಲ. ಧೈರ್ಯಶಾಲಿಯಾಗಿರ್ತಕ್ಕಂಥ ದಾನಿಯೇಲನು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ನಮ್ಮೆಲ್ಲರಿಗೂ ಕತೆ ಗೊತ್ತು. ಇದನ್ನೇ ಅವರು ಹುಡುಕ್ತಾ ಇದ್ರು. ಈ ದಾನಿಯೇಲನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಅವನು ಯಾಕೆ ಒಂದು ಕೋಣೆಯಲ್ಲಿ ಹೋಗಿ ಮಾತಾಡ್ತಾ ಇದ್ದಾನೆ, ಯಾರ ಜೊತೆಯಲ್ಲಿ ಮಾತಾಡ್ತಿದ್ದಾನೆ ಎಂಬುದಾಗಿ. ಇದನ್ನು ಕಂಡ ಮೇಲೆ ಈ ಒಂದು ಕೋಶಾಧಿಪತಿಗಳು, ದೇಶಾಧಿಪತಿಗಳು, ಸಂಸ್ಥಾಪಕರು ಎಲ್ಲರೂ ಹೋಗಿ ರಾಜನ ಮುಂದೆ ದೂರನ್ನು ಹಾಕುತ್ತಾರೆ. ರಾಜನೇ, ನೀನು ಕೊಟ್ಟಂಥ ರಾಜಾಜ್ಞೆಯನ್ನು ಯಾರೋ ಒಬ್ಬ ಯಹೂದ್ಯನು ಮೀರುತ್ತಾ ಇದ್ದಾನೆ. ಅದಕ್ಕೆ ಶಿಕ್ಷೆ ಏನೆಂಬುದು ನಿನಗೆ ಗೊತ್ತಿದೆ. ಆ ವ್ಯಕ್ತಿಯನ್ನು ನೀವು ಸಿಂಹದ ಗವಿಯಲ್ಲಿ ಹಾಕಬೇಕು. ಓ ದಾರ್ಯಾವೇಶನು ಹೇಳ್ತಾನೆ, ಯಾರ ವ್ಯಕ್ತಿ, ಕರ್ಕೊಂಡು ಬನ್ನಿ, ಅವನನ್ನು ಸಿಂಹದ ಗವಿಯಲ್ಲಿ ಹಾಕೋಣ ಎಂಬುದಾಗಿ ಹೇಳುವಾಗ ಅವನು ಯಾರೂ ಅಲ್ಲ, ನಿನ್ನ ಪ್ರೀತಿಯ ಸ್ನೇಹಿತನಾದ ದಾನಿಯೇಲನು ಎಂಬುದಾಗಿ. ಇದನ್ನು ಕೇಳಿದ ತಕ್ಷಣ
ರಾಜನು ತಾನು ವ್ಯಸನಗೊಳ್ಳುತ್ತಾನೆ. 14ನೇ ವಚನ ಹೇಳುವಂಥದ್ದಾಗಿದೆ, ದಾನಿಯೇಲ 6:14. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮಾನದ ತನಕ ಪ್ರಯಾಸಪಟ್ಟನು. ಪ್ರಿಯರೇ, ದಾರ್ಯಾವೇಶನಿಗೆ ದಾನಿಯೇಲನನ್ನು ಕಂಡರೆ ಬಹಳ ಪ್ರೀತಿ. ಯಾಕೆಂದರೆ ದಾನಿಯೇಲನು ಎಲ್ಲ ವಿಷಯಗಳಲ್ಲಿ ಪ್ರಾಮಾಣಿಕನಾಗಿದ್ದನು. ದಾನಿಯೇಲನು ತನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಕೆಯನ್ನು ಚಾಚು ತಪ್ಪದೆ ಮಾಡುತ್ತಿದ್ದನು. ತನ್ನ ಜವಾಬ್ದಾರಿಕೆಯಲ್ಲಿ ಯಾವುದೇ ದೋಷ ಲೋಪಗಳು ಸಹ ಇರಲಿಲ್ಲ ಎಂಬುದಾಗಿ ನೋಡುವಂಥ ಅಂತಹ ವ್ಯಕ್ತಿಯನ್ನು ಕಂಡವರಿಗೆ ಬಹಳ ಪ್ರೀತಿ. ದಾರ್ಯಾವೇಶನು ಇಡೀ ದಿನ ಒಂದು ಪ್ರಯತ್ನವನ್ನು ಮಾಡ್ತಾನೆ, ಆಗಲಿಲ್ಲ. ಯಾಕೆಂದರೆ ಆ ಜನರು ಹೇಳ್ತಾರೆ, ಪ್ರಭುವೇ, ರಾಜನು ವಿಧಿಸಿದ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ರದ್ದಾಗಬಾರದು ಎಂಬ ಧರ್ಮಸೂತ್ರವು ಮೇದ್ಯರಲ್ಲಿಯೂ ಪಾರಸಿಯರಲ್ಲಿಯೂ ಉಂಟೆಂಬುದು ನಿನಗೆ ಗೊತ್ತಿರಲಿ ಎಂದು ಹೇಳಲು ರಾಜನ ಅಪ್ಪಣೆಯಾಯಿತು. ಹೋಗ್ರಿ, ನಿಮ್ಮ ಇಷ್ಟದಂತೆ ಅವನನ್ನು ಸಿಂಹದ ಗವಿಯಲ್ಲಿ ಹಾಕ್ರಿ ಎಂಬುದಾಗಿ. ಬಹಳ ದುಃಖದಿಂದ, ವ್ಯಸನದಿಂದ, ಮನಸ್ಸು ನೊಂದಿಕೊಂಡವನಾಗಿ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿಸುವುದಕ್ಕೆ ಅನುಮತಿ ಕೊಡುತ್ತಾನೆ. ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟನು. ಪ್ರಿಯರೇ, ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಹಸಿದ ಸಿಂಹಗಳು ಆ ಸಿಂಹದ ಗವಿಯಲ್ಲಿ ಕಾದುಕೊಂಡಿರುತ್ತಾರೆ. ಯಾರಾದರೂ ನಮಗೆ ಊಟಕ್ಕೆ ಆಗ್ತಾರಾ, ಯಾವುದಾದರೂ ನಮಗೆ ಊಟಕ್ಕೆ ಸಿಗುತ್ತದಾ ಎಂಬುದಾಗಿ. ಎಲ್ಲ ವೈರಿಗಳು ಅಂದುಕೊಂಡದ್ದೇನೆಂದರೆ, ನಾವು ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದ ತಕ್ಷಣ ಆ ಹಸಿದ ಸಿಂಹಗಳು ಬಾಯಿಗಳನ್ನು ತೆರೆದು ಆತನನ್ನು ನುಂಗಿಬಿಡುತ್ತವೆ, ತಿಂದು ಬಿಡುತ್ತವೆ ಎಂಬುದಾಗಿ. ಆದರೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ದಾನಿಯೇಲ 6ನೇ ಅಧ್ಯಾಯ 22ನೇ ವಚನ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಯಾಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ. ಪ್ರಿಯರೇ, ಪ್ರಾರ್ಥನಾಪೂರಿತ ಜೀವಿತವನ್ನು ನಡೆಸಿದಂಥ ದಾನಿಯೇಲನು ಸಾವಿಗೆ ಎದುರುಕೊಳ್ಳಲಿಲ್ಲ. ಮರಣವು ಆತನಿಗೆ ಭಯವನ್ನು ಹುಟ್ಟಿಸಲಿಲ್ಲ. ದೇವರಿಗೆ ವಿಧೇಯನಾಗಿರುವುದು, ಆತನ ಆಜ್ಞೆಗಳಿಗೆ ಪ್ರಾಮಾಣಿಕನಾಗಿರುವುದು, ಆತನ ಕೆಲಸದಲ್ಲಿ ಲೋಪವಿಲ್ಲದಂತೆ ನೋಡಿಕೊಳ್ಳುವುದು, ಇವುಗಳು ಹೆಚ್ಚು ಪ್ರಾಧಾನ್ಯತೆಯನ್ನು ಹೊಂದಿತ್ತು ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ನಮ್ಮಲ್ಲಿ ಇಂತಹ ಶೋಧನೆಗಳು, ಕಷ್ಟಗಳು, ಸಮಸ್ಯೆಗಳು ಎದುರಾದಾಗ ನಾವು ಏನು ಮಾಡಬೇಕು ಎಂಬುದನ್ನು ಪೌಲನು ಥೆಸಲೋನಿಕ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳ್ತಕ್ಕಂಥದ್ದು, ಎಡೆಬಿಡದೆ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ. ದಾನಿಯೇಲನು ಮಾಡಿದ್ದು ಇದೆ. ಎಡೆಬಿಡದೆ ಆತನು ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಆತನ ಪ್ರಾರ್ಥನೆಯಲ್ಲಿ ಶಕ್ತಿ ಇತ್ತು, ಆತನ ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತನವಿತ್ತು, ಆತನ ಪ್ರಾರ್ಥನೆಯಲ್ಲಿ ನಂಬಿಕೆ ಇತ್ತು. ಆತನು ದೇವರನ್ನು ಮೆಚ್ಚಿಕೊಂಡಿದ್ದನು, ದೇವರು ದಾನಿಯೇಲನನ್ನು ಮೆಚ್ಚಿಕೊಂಡಿದ್ದರು. ಪ್ರಿಯರೇ, ದಾನಿಯೇಲನ ಹಾಗೆ ನಾವು ಧೈರ್ಯಶಾಲಿಗಳಾಗಿರಬೇಕು. ದಾನಿಯೇಲನ ಹಾಗೆ ಸಮಸ್ಯೆಯನ್ನು ಎದುರಿಸುವ ಕ್ರೈಸ್ತರಾಗಿರಬೇಕು. ದಾನಿಯೇಲನ ಹಾಗೆ ಒಬ್ಬಂಟಿಗರಾಗಿದ್ದಾಗಲೂ ಸಹ ದೇವರು ನನ್ನ ಜೊತೆಯಲ್ಲಿದ್ದಾನೆ ಎಂಬತಕ್ಕಂಥ ವಿಶ್ವಾಸ ನಮಗಿರಬೇಕು. ಮನುಷ್ಯರು ಕೈ ಬಿಟ್ಟರೂ ಸಹ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಒಂದು ಸುಂದರವಾದ ಹಾಡು ನಮ್ಮ ಸಂಗೀತ ಪುಸ್ತಕದಲ್ಲಿದೆ. ಆ ಹಾಡು ಹೀಗೆ ಇದೆ:
ಧೈರ್ಯಶಾಲಿಯಾಗಿರು, ಅಂಜಿಕೊಳ್ಳದೆ, ದೇವರಾಜ್ಞೆ ಕೈಕೊಂಡು ಹೋರಾಡುವವನೇ, ದಾನಿಯೇಲನಂತೆ ಸ್ಥಿರನಾಗಿರು, ಮೇಲು ದೇಶವಿಟ್ಟು ಮುಂದೆ ಕಾರ್ಯ ಮಾಡಿರು. ದಾನಿಯೇಲನಂತೆ ಧೈರ್ಯಶಾಲಿಯಾಗಿರು, ಎದೆಗುಂದಬೇಡ, ಹಂಜಿಕೊಳ್ಳಬೇಡ. ಯಾಕೆಂದರೆ ನಮ್ಮ ದೇವರು ಹೇಳುವಂತರಾಗಿದ್ದಾರೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 41ನೇ 10ನೇ ವಚನದಲ್ಲಿ, ನಾನು ನಿಮ್ಮೊಂದಿಗಿದ್ದೇನೆ, ಭಯಪಡಬೇಡ, ನಿನ್ನ ಬಲಗೈಯಾಗಿ ನಾನಿದ್ದೇನೆ, ನಿನ್ನನ್ನು ನಡೆಸುವಂತನಾಗಿದ್ದೇನೆ, ನಿನ್ನನ್ನು ಕಾಪಾಡುವಂತನಾಗಿದ್ದೇನೆ. ಅಂತಹ ದೇವರು ನಮಗೆ ಭರವಸೆಯನ್ನು ನೀಡಿರುವಾಗ ನಾವ್ಯಾಕೆ ದಾನಿಯೇಲನಂತೆ ಪ್ರಾರ್ಥನೆಯನ್ನು ಮಾಡಬಹುದು? ಒಬ್ಬ ವ್ಯಕ್ತಿ ಹೇಳುತ್ತಾರೆ, ಆಲ್ಫ್ರೆಡ್ ಟೆನಿಸನ್ ಎಂಬತಕ್ಕಂಥವರು, ಪ್ರಾರ್ಥನೆಯಲ್ಲಿ ಅನೇಕ ವಿಷಯಗಳನ್ನು ನೀವು ಗೆಲ್ಲಬಹುದು ಎಂಬುದಾಗಿ. ಇವತ್ತು ಅನೇಕ ಲಕ್ಷಾಂತರ ಉದಾಹರಣೆಗಳಿವೆ. ಲಕ್ಷಾಂತರ ಜನರು ಸಾಕ್ಷ್ಯವನ್ನು ನೀಡುತ್ತಾರೆ, ನನ್ನ ಪ್ರಾರ್ಥನೆಯನ್ನು ಸ್ವಾಮಿ ಕೇಳಿದ್ದಾನೆ ಎಂಬುದಾಗಿ. ನೀವುಗಳು ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಹೆಚ್ಚಿಸಿಕೊಳ್ಳಬೇಕು, ಹೆಚ್ಚು ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಬೇಕು. ದಾನಿಯೇಲನ ರಹಸ್ಯ ಏನು ಗೊತ್ತಾ? ಎಷ್ಟೇ ಕೆಲಸ ಇರಲಿ, ಪ್ರಾರ್ಥನೆ ಮಾಡುವುದನ್ನು ಆತನು ಬಿಡಲಿಲ್ಲ, ದೇವರ ಜೊತೆಯಲ್ಲಿ ಮಾತಾಡುವುದನ್ನು ಬಿಡಲಿಲ್ಲ. ತನಗೆ ಸಮಸ್ಯೆಗಳು ಎದುರಾದಾಗ ಸ್ವಾಮಿ ನೆಬೂಕದ್ನೆಚ್ಚರನನ್ನು ಕರೀತಾ ಇದ್ದಾರೆ, ಆತನ ಕನಸನ್ನು ಹೇಳಬೇಕಂತೆ, ಅದನ್ನು ಹೇಗೆ ಹೇಳಬೇಕು ತಿಳಿಸಿಕೊಡು ಎಂಬುದಾಗಿ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಆತನು ಪ್ರಾರ್ಥನೆಯನ್ನು ಮಾಡಿದನು. ಯಾವುದೇ ಸಮಸ್ಯೆಗಳು ಉದ್ಭವವಾದಾಗ ದಾನಿಯೇಲನು ಒಬ್ಬಂಟಿಗನಾಗಿ ಹೋರಾಡಲಿಲ್ಲ, ದೇವರ ಸಹಾಯವನ್ನು ಆತನು ಪಡೆದುಕೊಳ್ಳುತ್ತಿದ್ದನು. ಪ್ರಿಯರೇ, ಒಂದು ಸತ್ಯವನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಸೈತಾನನ ಎದುರಿಸಲು ಪ್ರಾರ್ಥನೆಯು ಒಂದು ಬಲವಾದ ಶಕ್ತಿಯಾಗಿದೆ. ನಾವು ದೇವರ ಜೊತೆಯಲ್ಲಿ ಮಾತಾಡುವಾಗ, ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡುವಾಗ, ದಾನಿಯೇಲನಿಗೆ ಕೊಟ್ಟಂಥ ಬಲವನ್ನು, ಶಕ್ತಿಯನ್ನು ಸ್ವಾಮಿ ನಮಗೂ ಸಹ ಕೊಡುವಂತನಾಗಿದ್ದಾನೆ. ಇವತ್ತು ದಾನಿಯೇಲನ ಹಾಗೆ ನಾವು ಲೋಕಕ್ಕೆ ಹೆದರೋದನ್ನು ಬಿಟ್ಟು, ಲೋಕದ ಶಾಸನಗಳಿಗೆ ಹೆದರೋದನ್ನು ಬಿಟ್ಟು, ಸೈತಾನನಿಗೆ ಹೆದರೋದನ್ನು ಬಿಟ್ಟು, ಮರಣಕ್ಕೂ ಸಹ ಹೆದರೋದನ್ನು ಬಿಟ್ಟು ನಮ್ಮ ಜೀವಿತವನ್ನು ಪ್ರಾರ್ಥನೆಯಲ್ಲಿ ಕಳೆಯೋಣ. ಯಾಕೆಂದರೆ ಪ್ರಾರ್ಥನೆ ನಂಬಿಕೆಗೆ ಬಲವು. ಪ್ರಾರ್ಥನೆ ಒಬ್ಬ ಕ್ರೈಸ್ತನ ಶಕ್ತಿಯಾಗಿದೆ. ಆಯುಧಗಳಿಂದ ಯಾವುದನ್ನು ಸಹ ನಾವು ಜಯಿಸಲು ಸಾಧ್ಯವಿಲ್ಲ, ಮುಷ್ಟಿಯ ಯುದ್ಧಗಳಿಂದ ಯಾವುದನ್ನು ಜಯಿಸಲು ಸಾಧ್ಯವಿಲ್ಲ, ಬುದ್ಧಿಶಕ್ತಿಯಿಂದ ಯಾವುದನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ಪ್ರಾರ್ಥನೆಯಿಂದ ಎಲ್ಲವನ್ನು ಜಯಿಸಲು ಸಾಧ್ಯ ಎಂಬುದನ್ನು ದಾನಿಯೇಲನು ನಿರೂಪಿಸಿಕೊಟ್ಟಿದ್ದಾನೆ. ಅನೇಕ ಭಕ್ತಾದಿಗಳು ನಮಗೆ ನಿರೂಪಿಸಿಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಆ ಪ್ರಾರ್ಥನಾ ಜೀವಿತವು ನಮ್ಮದಾಗಿರಲಿ ಎಂಬುದಾಗಿ ನಿಮಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕ್ರೈಸ್ತಿಯ ಜೀವಿತವು, ಕೌಟುಂಬಿಕ ಜೀವಿತವು, ಸಾಮಾಜಿಕ ಜೀವಿತವು ಬಲಗೊಳ್ಳಬೇಕಾದರೆ ಪ್ರಾರ್ಥನೆ ಎಂಬತಕ್ಕಂಥ ಅಸ್ತ್ರವನ್ನು ಎಡೆಬಿಡದೆ ಉಪಯೋಗ ಮಾಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಪ್ರಿಯ ತಂದೆಯಾದ ದೇವರೇ, ಈ ಸಮಯದಲ್ಲಿ ದಾನಿಯೇಲನ ಬಗ್ಗೆ ತಿಳಿಸಿಕೊಟ್ಟಂಥ ಸತ್ಯಾಂಶಕ್ಕೋಸ್ಕರ ಸ್ತೋತ್ರ. ಮರಣದ ಶಾಸನಕ್ಕೂ ಎದುರದೆ ನಿನಗೆ ಪ್ರಾರ್ಥನೆ ಮಾಡಿದಂಥ ವೀರನು, ಆ ವೀರನ ಶಕ್ತಿ ನಮ್ಮದಾಗಲಿ ಎಂಬುದಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೇನ್.